ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಎಬಿ ಅಗ್ರಿಕಲ್ಚರ್. ಇವತ್ತು ನನ್ನ ಸಾವಯವ ತೋಟಕ್ಕೆ ನಮ್ಮ ವಿಭೂತಿ ಎಂಟರ್ಪ್ರೈಸಸ್ ರವರದು NPK ಮತ್ತು ಅದರ ಜೊತೆಗೆ ನೋಡಿ ಇಲ್ಲಿ OWDC ಕೊಟ್ಟಿದ್ದಾರೆ, ಒರಿಜಿನಲ್ ಡಿಕಂಪೋಸರು. ಇವೆರಡನ್ನೂ ಹಾಕಿ ಅವ್ರು ಹೇಳಿದ ರೀತಿ ಕಲ್ಚರ್ನ ತಯಾರು ಮಾಡ್ಕೊಳ್ಳೋಣ. ಮೊದಲಿಗೆ ನೋಡಿ, ಇದು ಒಂದು 100 ರಿಂದ 150 ಲೀಟ್ರ್ ಒಳಗಡೆ ನೀರಿದೆ. ಇದಕ್ಕೆ 1.5 kg ಅಷ್ಟು ಬೆಲ್ಲನ ನಾನು ಬೆಳಿಗ್ಗೆ ನೀರು ತುಂಬಿಟ್ಟು ಕರಗಲಿ ಅಂದ್ಬಿಟ್ಟು ಹಾಕಿದ್ದೆ. ನೋಡಿ, ಇದರೊಳಗಡೆ 1.5 kg ಬೆಲ್ಲನ ಡಿಸಾಲ್ವ್ ಆಗಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು, ನೀರೆಲ್ಲ ನೋಡಿ ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಕಪ್ಪುಗಾಗಿದೆ. ಈಗ ಇದ್ರೊಳಗಡೆಗೆ ನೋಡಿ ಈ ಥರ ರೌಂಡ್ ತಿರ್ಸ್ಕೊಬಿಟ್ಟು, ಯಾಕೆ ನೀಟಾಗಿ ಮಿಕ್ಸ್ ಆಗಬೇಕಲ್ವಾ, ಹಾಗಾಗಿ ಇದನ್ನ ಒಂದು ಕಡೆ ಇಟ್ಟು ರೌಂಡ್ ತಿರುಗಿಸ್ಬಿಟ್ಟು ಮೊದಲಿಗೆ ಈ OWDC ಏನಿದೆ ಇದನ್ನ ನಾವು ಓಪನ್ ಮಾಡಿ ಇದರೊಳಗೆ ಹಾಕ್ಬೇಕು ಸ್ನೇಹಿತರೆ. ನೋಡಿ, ಇದು ಓಪನ್ ಮಾಡಿದ್ದೀನಿ. ಒಳ್ಳೆ ಯಾವುದೋ ವೈಟ್ ಕಲರ್ ಪೌಡ್ರ್ ಟೈಪ್ ಇದೆ. ಮೊದಲೇ ಒಂಥರ ಬರ್ತಿತ್ತು ನೋಡಿ, ಇದು ವಸ್ತು ಈಗ ಹಾಗಾಗಿ ಇದೇ ಒಂದು ಬೇರೆ ಥರ ಬಿಟ್ಟಿದ್ದಾರೆ ನೋಡಿ. ಅದನ್ನ ಇದರೊಳಗಡೆಗೆ ಸಂಪೂರ್ಣವಾಗಿ ಹಾಕ್ತಾಯಿದ್ದೀನಿ. ನೋಡಿ, ಸಂಪೂರ್ಣ ಖಾಲಿ ಮಾಡಿದ್ದೀನಿ, ಇದ್ರದ್ದು ಏನು ಉಳಿದಿಲ್ಲ. ಈಗ ಇದನ್ನ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮೂರರಿಂದ 5 ದಿನಕ್ಕೆ ರೆಡಿ ಆಗುತ್ತೆ. ಇದು ಹಾಕಿದರೆ ಇನ್ನು ಬೇರೆ ಜೀವಾಮೃತ ಆಗಲಿ ಕೃಪಾಮೃತ ಆಗಲಿ ಅದರೆಲ್ಲ ಅಪ್ಡೇಟ್ ವರ್ಷನ್ ಅಂತ ಹೇಳಿದ್ದಾರೆ. ನೋಡೋಣ. ಈಗ ಮೊದಲಿಗೆ 100 ರಿಂದ 150 ಲೀಟ್ರು ನೀರು ತಗೊಂಡಿದ್ದೀವಿ. 100 ಲೀಟ್ರ್ ತಗೊಂಡ್ರೆ 1 kg ಬೆಲ್ಲ, 150 ಲೀಟ್ರ್ ತಗೊಂಡ್ರೆ 1.5 kg ಬೆಲ್ಲ ಹಾಕ್ಬಿಟ್ಟು ಅದು ಚೆನ್ನಾಗಿ ಬೆಲ್ಲ ಕರಗಿದ ಮೇಲೆ ಅದರೊಳಗೆ ಒರಿಜಿನಲ್ ಡಿಕಂಪೋಸರ್ನ ಹಾಕಿದ್ದೀವಿ. ಈಗ ನೋಡಿ, ಇದು NPK ಏನಿದೆ ಇದನ್ನ ಹಾಕೋಣ ಸ್ನೇಹಿತರೆ. ನೋಡಿ, ಇದು ಮದರ್ ಕಲ್ಚರು ಒಂಥರ ಗಾಢ ಕೆಂಪು ಬಣ್ಣ ಇದೆ. ಸ್ಮೆಲ್ ಒಂಥರ ಈ ಗಂಜಲ ಮತ್ತು ಸಗಣಿ ಎಲ್ಲ ಸ್ವಲ್ಪ ದಿನ ಆದಮೇಲೆ ಬರುತ್ತಲ್ಲ, ಆ ಥರ ಸ್ಮೆಲ್ ಬರ್ತದೆ. ನೋಡಿ, ಇದನ್ನ ಇದರೊಳಗಡೆ ಹಾಕ್ತಾಯಿದ್ದೀನಿ. ನೋಡಿ, ಇದರೊಳಗಡೆಗೆ ಸಂಪೂರ್ಣವಾಗಿ ಹಾಕಿದ್ದೀನಿ ಸ್ನೇಹಿತರೆ. ಇವಾಗ ಹಾಕ್ಬಿಟ್ಟು ಇದನ್ನ ನೀಟಾಗಿ ಬೆಳಗ್ಗೆ ಸಂಜೆ ಒಂದು 3 ರಿಂದ 5 ದಿನ ಅಂತ ಹೇಳಿದ್ದಾರೆ. 3 ರಿಂದ 5 ದಿನ ಆದ ನಂತರ ಇದನ್ನ ಏನು ಮಾಡಬೇಕು, ನಾವೊಂದು 10 ಲೀಟ್ರು ಇದನ್ನ ಎತ್ಕೊಂಡು ದ್ರಾವಣನ ಎತ್ಕೊಂಡು ಉಳಿದಿದ್ದನ್ನ ಗಿಡಗಳಿಗೆ ಹಾಕ್ಬಿಡ್ಬೇಕು. ಮತ್ತು 10 ಲೀಟ್ರಿಗೆ ಸೇಮ್ 1 kg ಬೆಲ್ಲ ಹಾಕ್ಬಿಟ್ಟು 100 ಲೀಟ್ರ್ ನೀರು ಹಾಕಿದರೆ ಅದು ಮತ್ತೆ ತಯಾರಾಗುತ್ತೆ. 3 ರಿಂದ 5 ದಿನ ಬಿಡೋಣ ಇವಾಗ ಸ್ನೇಹಿತರೆ. 3 ರಿಂದ 5 ದಿನ ಬಿಟ್ಬಿಟ್ಟು ಆಮೇಲೆ ಇದಕ್ಕೇನು ಅಂದರೆ ಸೊಳ್ಳೆಗಳಾಗಲಿ ಇನ್ನೊಂದಾಗಲಿ ಅದನ್ನ ಮೊಟ್ಟೆ ಇಟ್ಬಿಟ್ಟು ಹಾಳು ಮಾಡಬಾರ್ದು ಅಂತ ನೀಟಾಗಿ ಗಾಳಿ ಆಡೋ ರೀತಿ ಮುಚ್ಚಬೇಕು. ನೋಡಿ, ಮೊದಲು ಒಂದು ತೆಳುವಾದ ಬಟ್ಟೆ ಹಾಕಿದ್ದೀನಿ ನೋಡಿ, ಈ ಥರ. ಇದ್ರ ಮೇಲೆ ಒಂದು ಗೋಣಿ ಚೀಲ ನೋಡಿ, ಗೋಣಿ ಚೀಲ ಹಾಕ್ಬಿಟ್ಟು ಈ ಡ್ರಮ್ಮಿನ ಕವರ್ ಇರುತ್ತಲ್ಲ ಗಾಳಿಗೆ ಆರೋಗ್ದಂಗೆ ಇಟ್ಬಿಟ್ರೆ, ಮತ್ತು ಇನ್ನೊಂದು ಹೇಳಿದಾರಪ್ಪ ಅಂದರೆ ಮಳೆ ನೀರು ಅದಕ್ಕೆ ಬೀಳಬಾರ್ದಂತೆ. ಮಳೆ ನೀರು ಅದರೊಳಗೆ ಬಿದ್ದರೆ ಅದರದ್ದು pH ಇಂಬ್ಯಾಲೆನ್ಸ್ ಆಗಿ ಅದು ಕೆಟ್ಟೋಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ಮಳೆ ನೀರು ಬೀಳ್ದಂಗೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾನು ತೆಂಗಿನ ಮರದ್ದು ಮತ್ತು ಬಾಳೆ ಗಿಡದ ಗೆಡ್ಡೆಲಿಟ್ಟಿದ್ದೀನಿ. ಮಳೆ ನೀರು ಈಗ ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ನೀರು ಹೋಗಬಾರ್ದು ಅಂತ ಈ ಥರ ಪ್ರೊಟೆಕ್ಷನ್ ಮಾಡಿದ್ದೀನಿ. ಇದು ಇನ್ನು 3 ದಿನ ಆದ ನಂತರ ವೆಂಚೂರಲ್ಲಿ ಗಿಡಗಳಿಗೆ ಹಾಕ್ತೀನಿ. ರಿಸಲ್ಟ್ ಏನಾಗಿದೆ ಅನ್ನೋದು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ನೋಡಿ, ವಿಭೂತಿ ಎಂಟರ್ಪ್ರೈಸಸ್ ಅವರು ಈ ಥರ ಪ್ಯಾಕ್ ಮಾಡಿ ನೋಡಿ, ಈ ಥರ ಪ್ಯಾಕ್ ಮಾಡಿ ಕಳಿಸ್ಕೊಡ್ತಾರೆ. ನೀವು ಬುಕ್ ಮಾಡಿದರೆ ನಿಮಗೆ ಬೇಕು ಅಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅವ್ರದ್ದು ಲಿಂಕ ನಿಮಗೆ ಕಳಿಸ್ತೀನಿ. ನೀವು ಕೂಡ ಅದನ್ನ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಅದೇ ರೀತಿ ಇದು ನೋಡಿ, ಇದು ಈಗ ಮಾಡಿರ್ತಕ್ಕಂಥ ಇದು ನನ್ನ ಶುಂಠಿ ತೋಟಕ್ಕೆ ಹುಳ ಬಾಧೆಗಳನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಏನಪ್ಪ ಇದು ಅಂದರೆ, ಎಕ್ಕದ ಎಲೆ ಬರುತ್ತಲ್ಲ ಸ್ನೇಹಿತರೆ, ಎಕ್ಕದ ಎಲೆ ಮತ್ತು ಬೇವಿನ ಎಲೆ ಮತ್ತು ಗಂಜಲ, ಈ 3 ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 5-6 ದಿನದಿಂದ ಈ ಥರ ಮಡಗಿದ್ದೀನಿ. ಇನ್ನೊಂದು ವಾರ 10 ದಿನ ಬಿಟ್ಬಿಟ್ಟು ಗಿಡಗಳಿಗೆ ವೆಂಚೂರಲ್ಲಿ ಸ್ಪ್ರೇ ಹೊಡಿತೀನಿ. ಅದು ಹುಳುಗಳು ಕಂಟ್ರೋಲ್ ಆಗಲಿ ಅಂತ. ನೋಡೋಣ ಅದು ರಿಸಲ್ಟ್ ಯಾವ ಥರ ಬರುತ್ತೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡಿದ ನಿಮಗೆಲ್ಲ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.